ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 32ನೇ ಅಧ್ಯಾಯ 1-4 ವಚನವನ್ನು ಧ್ಯಾನ ಮಾಡ್ತೇವೆ. ಯಾಕೋಬನು ಏಸಾವನ ದಾರಿ ನೋಡುತ್ತಿರಲು ದೇವರಿಗೆ ಪ್ರಾರ್ಥಿಸಿದ್ದು, ದೇವ ಪುರುಷನ ಸಂಗಡ ಹೋರಾಡಿದ್ದು. ನೋಡಿ, ಇಲ್ಲಿ ನಾವು ನೋಡೋದು ಏನಂತಂದ್ರೆ 20 ವರ್ಷಗಳಾದ ಮೇಲೆ ಇಲ್ಲಿ ಈ ಯಾಕೋಬನು ಮೋಸ ಮಾಡಿದ್ರು ಸಹ ದೇವದೂತನು ಅವನನ್ನ ಸಂಧಿಸ್ತಾನೆ. ಯಾಕೋಬನು ಈ ರೀತಿ ಮಾಡಿರೋದ್ರಿಂದ ಜನ ಅವನನ್ನು ದೂರ ಮಾಡಿರ್ಬೋದು, ಆದರೆ ದೇವರು ಮಾತ್ರ ಅವನನ್ನು ದೂರ ಮಾಡಿಲ್ಲ. ಇದೇ ರೀತಿ ಪ್ರಿಯರೇ, ದೇವರು ನಮ್ಮನ್ನು ಸಹ ಕೈ ಬಿಡೋದಿಲ್ಲ. ಅದರರ್ಥ ನಾವು ಮೋಸ ಮಾಡಬೇಕು, ಅದರರ್ಥ ನಾವು ದ್ರೋಹ ಮಾಡಬೇಕು ಅಂತಲ್ಲ. ಬಟ್ ಮಾಡಿದ್ರೆ ಆ ತಪ್ಪು ತಿಳ್ಕೊಂಡಿದ್ರೆ ಖಂಡಿತವಾಗಿ ದೇವರು ಏನು ಮಾಡ್ತಾರೆ, ನಮ್ಮನ್ನು ಸಂಧಿಸ್ತಾರೆ. ಕರ್ತನಿಗೆ ಸ್ತೋತ್ರ. ಈಗ ಈ ಒಂದು ಭಾಗವನ್ನು ನಾವು ಓದ್ಕೊಳ್ಳೋಣ. 32ನೇ ಅಧ್ಯಾಯ ಆದಿಕಾಂಡ 1-4 ವಚನ. ಯಾಕೋಬನು ಮುಂದೆ ಪ್ರಯಾಣ ಮಾಡಲು ದೇವದೂತರು ಅವನ ಎದುರಿಗೆ ಬಂದರು. ಅವನು ಅವರನ್ನು ನೋಡಿದಾಗ ಅದು ದೇವರ ಪಾಳೆಯ ಎಂದು ಹೇಳಿ ಆ ಸ್ಥಳಕ್ಕೆ ಮಹನಯಿಮ್ ಎಂದು ಹೆಸರಿಟ್ಟನು. ಬಳಿಕ ಯಾಕೋಬನು ಏದೋಮ್ಯರ ದೇಶವಾಗಿರುವ ಸೇರ್ಮೆಗೆ ತನ್ನ ಅಣ್ಣನಾದ ಏಸಾವನ ಬಳಿಗೆ ದೂತರನ್ನು ಮುಂದೆ ಕಳಿಸಿದನು. ಕಳಿಸುವಾಗ ಅವರಿಗೆ, ನೀವು ನನ್ನ ಪ್ರಭುವಾದ ಏಸಾವನ ಬಳಿಗೆ ಹೋಗಿ ಅವನಿಗೆ, ನಿನ್ನ ಸೇವಕನಾದ ಯಾಕೋಬನು ಇಷ್ಟು ದಿವಸ ಲಾಬಾನನ ಬಳಿಯಲ್ಲಿ ವಾಸವಾಗಿದ್ದನು. ಈ ಭಾಗದಲ್ಲಿ ನಾವು ನೋಡುವಂಥದ್ದು ಪ್ರಿಯರೇ, ಈಗ ಯಾಕೋಬನಿಗೆ ಒಂದು ಸಮಸ್ಯೆ. ದೇವರಿಗೆ ಹೇಳಿದ ಹಾಗೆ ಅವನೇನ್ ಮಾಡ್ತಾ ಇದ್ದಾನೆ, ತಂದೆ ಮನೆಗೆ ಹೋಗ್ತಾ ಇದ್ದಾನೆ. ಆದ್ರೆ ತಂದೆ ಮನೆಯಲ್ಲಿ ಯಾರಿದ್ದಾನೆ, ಯಾರಿಗೆ ಇವನು ಮೋಸ ಮಾಡಿದ್ನೋ ಆ ಅಣ್ಣ ಏಸಾವ ಇದ್ದಾನೆ. ಸರಿ, ಈಗ ಏನ್ ಮಾಡೋದು? ಇವನು ಹೋಗ್ಬೇಕಾದ್ರೆ ದೇವದೂತರು ಅವನ ಪಾಳೆಯದ ಹತ್ರ ಬರ್ತಾರೆ. ಅವರನ್ನ ನೋಡಿದಾಗ ಇದು ದೇವರ ಪಾಳೆಯ ಎಂದು ಹೇಳಿ ಈ ಸ್ಥಳಕ್ಕೆ ಮಹನಯಿಮ್ ಎಂದು ಹೆಸರಿಡ್ತಾನೆ. ಬಳಿಕ ಯಾಕೋಬನ್ ಏನ್ ಮಾಡ್ತಾನೆ, ತನ್ನ ಅಣ್ಣನಾದ ಏಸಾವನ ಹತ್ರ ತನ್ನ ಸೇವಕರನ್ನ ಕಳಿಸಿ ಅವ್ರಿಗೆ ಏನ್ ಹೇಳ್ತಾನೆ ಅಂದ್ರೆ, ನೀವು ಏಸಾವನ ಬಳಿಗೆ ಹೋಗಿ, ಇಷ್ಟು ದಿನ ಯಾಕೋಬ ಲಾಬಾನನ ಬಳಿಯಲ್ಲಿ ಇದ್ದ ಅಂತೇಳಿ ಅವನು ಗಿಫ್ಟ್ಗಳನ್ನ ಕಳಿಸೋದನ್ನ ನಾವು ನೋಡ್ತೀವಿ. ಈಗ ದೇವರು ಇವನಿಗೆ ಹೋಗು ಅಂತ ಹೇಳಿದ್ರೆ ಅವನ ಮುಂದೆ ಏನೇ ಸಮಸ್ಯೆ ಇದ್ರೂ ಸಹ ಅದನ್ನು ಸಾಲ್ವ್ ಮಾಡೋಕ್ಕೆ ದೇವರು ಶಕ್ತನು. ಅದು ಒಂದನೇದು. ಎರಡನೇದು ನಾವು ನೋಡ್ಬೇಕಾದ್ರೆ, ಹಿಂದೆ 20 ವರ್ಷದಿಂದ ಇವನು ಮಾಡಿದಂತ ತಪ್ಪು ಇವನನ್ನ ಬೆನ್ನಟ್ಟುತ್ತೆ ಅಂತೇಳಿ ಇವನಿಗೆ ಭಯ. ಪ್ರಿಯ ದೇವರ ಮಕ್ಕಳೇ, ನಾವು ಸಹ ಕೆಲವು ವೇಳೆ ದೇವರು ನಮ್ಮ ಪಾಪಗಳನ್ನ ನಾವು ಒಪ್ಪಿಕೊಂಡು ಅರಿಕೆ ಮಾಡಿ ಪಶ್ಚಾತ್ತಾಪ ಪಟ್ಟು ಬಿಟ್ಟು ಬಿಟ್ಟಾಗ ದೇವರು ನಮ್ಮನ್ನು ಕ್ಷಮಿಸಿರ್ತಾರೆ. ಕೆಲವು ವೇಳೆ ಅದರ ಕಾನ್ಸಿಕ್ವೆನ್ಸಸ್ಸು ನಮಗೆ ವಿರುದ್ಧವಾಗಿ ಬರುತ್ತೆ ಅಂತ ಅನೇಕರಿಗೆ ಭಯ ಇರುತ್ತೆ. ಆದರೆ ದೇವರು ವಾಕ್ಯದಲ್ಲಿ ಬರೆದಿದೆ ಪ್ರಿಯರೇ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ನಿಮ್ಮ ಪಾಪಗಳನ್ನು ದೇವರು ದೂರ ಮಾಡಿದ್ದಾರೆ ಎಂಬುದಾಗಿ. ಅದರಿಂದ ಭಯಪಡಬೇಡಿ, ನಿರಾಸರಾಗಬೇಡ್ರಿ. ದೇವರ ಹತ್ರ ಏನು ಮಾಡ್ರಿ, ಪಶ್ಚಾತ್ತಾಪ ಪಟ್ಟು ನಾನು ಇನ್ಮೇಲೆ ಮಾಡಲ್ಲ ಅಂತೇಳಿ ದೇವರು ನನಗೆ ನಿನಗೆ ಕೃಪೆಯನ್ನು ತೋರುವವರಾಗಿದ್ದಾರೆ. ಈಗ ಯಾಕೋಬನಿಗೆ ದೇವದೂತರು ಬಂದು ಭೇಟಿ ಮಾಡಿದ ಮೇಲೆ ನಾವು ಕೇರ್ ತಗೊಳ್ತೀವಿ ಅಂತ ಹೇಳಿದ ಮೇಲೂ ಯಾಕೋಬನಿಗೆ ಒಂದು ಭಯ. ಅವನೇನು ಮಾಡ್ತಾನೆ, ತನ್ನ ಸೇವಕರನ್ನ ಕಳಿಸ್ತಾನೆ. ನಾವು ಅದೇ ರೀತಿ ಅಲ್ವಾ, ಕೆಲವು ಸಲ ದೇವರು ವಾಗ್ದಾನ ಮಾಡಿರ್ತಾರೆ, ಆದ್ರೂ ನಮಗೆ ದೇವರು ನಿಜವಾಗ್ಲೂ ಮಾಡ್ತಾರೋ ಇಲ್ವೋ ಅಂತ ಅಪನಂಬಿಕೆ ಇರ್ತಾರೆ. ನಿಮಗೂ ಅಷ್ಟೇ, ನನಗೆ ಗೊತ್ತಿಲ್ಲ ಯಾವ ವಿಷಯದಲ್ಲಿ ದೇವರು ವಾಗ್ದಾನ ಮಾಡಿದಾರೋ, ಇದು ಮಾಡ್ತಾರೋ ಇಲ್ವೋ ಎಂಬುದಾಗಿ ಡೌಟ್ ಪಡಬೇಡಿ. ನಾವು ಜವಾಬ್ದಾರಿಕೆ ತಗೊಳ್ಬೇಕು. ಆದರೆ ಕೆಲವು ವೇಳೆ ನಾವೇನು ಮಾಡ್ತೇವೆ, ಅಪನಂಬಿಕೆ ಉಳ್ಳವರಾಗಿರ್ತೇವೆ. ಯಾಕೋಬನ್ ಥರ ದೇವದೂತರು ಬಂದು ಭೇಟಿ ಮಾಡಿದ್ರು, ಅದರರ್ಥ ನಾವು ಕೇರ್ ತಗೊಳ್ತೀವಿ, ನೀನು ಅಣ್ಣ ಏನು ಮಾಡೋಕ್ಕೆ ಆಗೋದಿಲ್ಲ, ಯಾಕಂದರೆ ದೇವ್ರು ನಿನ್ನ ಜೊತೆ ಇದ್ದಾನೆ
ಎಂಬುದಾಗಿ ಅಲ್ಲಿ ದೇವರು ತನ್ನ ದೂತರನ್ನು ಕಳಿಸಿ ಯಾಕೋಬನಿಗೆ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಪ್ರಿಯರೇ, ದೇವರು ನಿಮಗೂ ಸಹ ತನ್ನ ದೂತರ ಮೂಲಕವಾಗಿ ಅಥವಾ ಈ ಸಂದೇಶದ ಮೂಲಕವಾಗಿ ನಿಮ್ಗೆ ಹೇಳ್ತಾ ಇದ್ದಾರೆ, ಭಯಪಡಬೇಡ, ನಿನಗಾಗಿ ನಾನಿದ್ದೀನಿ, ಇನ್ಮೇಲೆ ನೀನು ತಪ್ಪು ಮಾಡಬೇಡ, ಆದರೆ ನನ್ನ ಮೇಲೆ ಭರವಸೆ ಬಿಡು ಅಂತ ಹೇಳ್ತಾ ಇದ್ದಾರೆ. ಪ್ರಿಯರೇ, ದೇವರು ಖಂಡಿತವಾಗಿ ನಿಮ್ಮನ್ನ ಕೈ ಬಿಡಲ್ಲ, ತೊರೆದು ಬಿಡಲ್ಲ. ಮಾನಸಿಕವಾಗಿ ಯಾವುದೇ ಯೋಚನೆ ಮಾಡಬೇಡಿ. ಯಾಕೋಬ ಮಾನಸಿಕವಾಗಿ ಯೋಚನೆ ಮಾಡ್ತಾನೆ, ತಿರುಗಿ ತನ್ನ ಸೇವಕರನ್ನ ಕಳಿಸ್ತಾನೆ, ನಾನು ಇಲ್ಲಿದ್ದೆ ಅಲ್ಲಿದ್ದೆ ಹೋಗಿ ಹೇಳ್ರಿ ಎಂಬುದಾಗಿ. ಪ್ರಿಯರೇ, ದೇವರು ಮಾಡ್ತೀನಿ ಅಂದಮೇಲೆ ಮನುಷ್ಯರ ಮೇಲೆ ಯಾವುದೇ ನಂಬಿಕೆ ನಾವು ಇಡೋದು ಬೇಡ. ಕರ್ತನಿಗೆ ಸ್ತೋತ್ರ. ಕರ್ತನು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣವಾ. ಪರಮ ಪ್ರೀತಿಯುಳ್ಳ ತಂದೆ ಆದವರು ನಿಮ್ಗೆ ಸ್ತೋತ್ರ. ಇವತ್ತು ನನಗೆ ಗೊತ್ತಿಲ್ಲ ಯಾರು ಯಾವ ವಿಷಯದಲ್ಲಿ ಭಯ ಪಡ್ತಾ ಇದ್ದಾರೋ ಗೊತ್ತಿಲ್ಲ, ಆದರೆ ನಿನ್ನ ದೂತರನ್ನ ಕಳಿಸಿ ನಿನ್ನ ಮಕ್ಕಳಿಗೆ ನೀನು ಸಮಾಧಾನ ಕೊಡು, ನಿನ್ನ ಮಕ್ಕಳಿಗೆ ನೀನು ವಿಶ್ರಾಂತಿಯನ್ನು ಕೊಡಪ್ಪ. ತಂದೆ ಆದವರು ಯಾರು ಯಾವ ವಿಷಯದಲ್ಲಿ ಕನ್ಫ್ಯೂಷನ್ ಆಗಿದ್ದಾರೋ ಆ ಗಲಿಬಿಲಿಯನ್ನು ಅವರಿಗೆ ತೆಗೆದುಹಾಕಿ ಒಳ್ಳೆ ಆರೋಗ್ಯ, ಒಳ್ಳೆ ಬಲ, ಒಳ್ಳೆ ಶಕ್ತಿಯನ್ನು ಕೊಡು, ಕುಟುಂಬದಲ್ಲಿ ಸಮಾಧಾನ ಕೊಡು. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಟ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ
ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾದ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ.